ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುವನ ಕನ್ನಡ ವ್ಲಾಗ್ಸ್. ನಮ್ಮ ಮನೆಗೆ ಹೊಸ ಸದಸ್ಯ ಯಾರಿವನು ಪುಟ್ಟು ಹುಡುಗ ಅಂತ ನೋಡ್ತಾ ಇದ್ದೀರಾ. ಸೊ ನಾದ್ವಿಕನ್ಗೆ ಜನವರಿ 16 ಅವಳು ಬರ್ಡೇ ಇರೋದ್ರಿಂದ ಅವರ ತಾತ ಜರ್ಮನ್ ಶಫರ್ಡ್ ಈ ಪುಟಾಣಿನ ನಮ್ಮ ನಾದುಗೆ ಗಿಫ್ಟ್ ಮಾಡಿದ್ದಾರೆ. ಸೊ ಇವನ ಹೆಸರನ್ನ ಪುಟ್ಟು ಅಂತ ಇಟ್ಟಿದ್ದಾರೆ. ಪುಟ್ಟು ಅಂತ ಕರಿತಾ ಇದ್ದೀವಿ. ಅಫಿಷಿಯಲಿ ಇವತ್ತು ಇವನನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇನ್ಮೇಲೆ ವ್ಲಾಗಲ್ಲಿ ಎಲ್ಲ ಇವನನ್ನು ನೀವು ನೋಡ್ತಾ ಇರ್ಬೋದು. ಪುಟ್ಟು ಪುಟ್ಟು ಪಾಪು. ಆ್ಯಕ್ಚುಲಿ ನನಗೆ ನಾಯಿಗಳ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಆದರೆ ಈಗಂತೂ ಇವನು ತುಂಬಾ ಎಲ್ರಿಗೂ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಸೊ ಹೊಸ ಮೆಂಬರ್. ಇನ್ನೂ ಅವನಿಗೆ ಅಲ್ಲಿ ಬರ್ತಾ ಇರೋದ್ರಿಂದ ಬರೀ ಬಾಯಿ ಕಾಲು ಸಿಕ್ಕಿದ್ರೆ ಸಾಕು ಬಾಯಿ ಹಾಕಬೇಕು ಅಂತ ಬರ್ತಲೇ ಇರ್ತಾನೆ ಹಿಂದೆ ಮುಂದೆ. ಅಂದರೆ ಆಟ ಆಡಿಸ್ತಾ ಇರ್ತಾನೆ. ಆದರೆ ಅವನಿಗೆ ಅದು ಗೊತ್ತಾಗೋದಿಲ್ಲ ಅಲ್ಲ, ಇನ್ನು ಅದನ್ನು ಹೇಗೆ ಅವ್ನು ಕಚ್ಚೋದನ್ನು ಕಡಿಮೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ನಿಮ್ಗೆ ಏನಾದರೂ ಯಾರಿಗಾದ್ರೂ ನಾಯಿಗಳನ್ನು ಸಾಕಿ ಅಭ್ಯಾಸ ಇರುತ್ತೆ ಅಲ್ವಾ. ಸೊ ನಾವು ಮೊದಲನೇ ಸತಿ ಸಾಕ್ತಾ ಇರೋದ್ರಿಂದ ಅಷ್ಟು ಐಡಿಯಾ ಇಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಸ್ವಲ್ಪ ಕಚ್ಚೋದನ್ನೆಲ್ಲ ಹೇಗೆ ಬಿಡಿಸ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕಮೆಂಟ್ ಮಾಡಿ. ನನಗೆ ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಸ್ಟರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನ ಒಬ್ಳು ನಿಸರ್ಗ, ಯೂಶಲಿ ನಮ್ಮ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತಿರುತ್ತೆ. ಸೊ ನಾವೆಲ್ಲ ಇವಾಗ ಜಸ್ಟ್ ಇಲ್ಲೇನೆ ನಮ್ಮ ಅಪಾರ್ಟ್ಮೆಂಟ್ಗೆ ನಿಯರ್ ಇರೋ ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಎಲ್ಲಿ ಎಂತೂ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನಮ್ಗೆ ಇಷ್ಟ ಆಯ್ತು, ನಮಗೆ ಚೆನ್ನಾಗಿದೆ, ವರ್ತ್ ಅಂತ ಅನಿಸ್ತು ಅಂತಂದ್ರೆ ಖಂಡಿತವಾಗ್ಲೂ ಎಲ್ಲಿ ಹೋಗಿದ್ವಿ, ಮತ್ತೆ ನೀವು ಕೂಡ ಇಲ್ಲೇ ಸುತ್ತಮುತ್ತ ಇದ್ರೆ ಹೋಗಿ ಬರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಹೊರಗಡೆ ಹೋಗಬೇಕಾದ್ರೆ ಈಗ ಇವನನ್ನು ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಇವನನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ, ಖಂಡಿತ ಸಾಧ್ಯ ಇಲ್ಲ. ಚಿಕ್ಕ ಪಾಪು ಅಲ್ವಾ ಇವನು. ಸೊ ಹಾಗಾಗಿ ಇವನಿಗೆ ಆಟ ಆಡೋದಕ್ಕೆ, ಅವನು ಬಾಯಿ ನೋಡಿ ಕಚ್ಚುತ್ತಾ ಇರ್ತಾನಲ್ವ, ಹಾಗಾಗಿ ಅದೊಂದು ಆಟ ಆಡೋದಕ್ಕೆ ಏನೋ ಟಾಯ್ ಕೊಟ್ಟಿದ್ದಾರೆ ಡಾಕ್ಟರು. ಸೊ ಅದನ್ನು ಹಾಕ್ಕೊಂಡಿರ್ತಾನೆ. ಮತ್ತು ಬ್ಯಾಸ್ಕೆಟ್ ಒಳಗಡೆ ಅವನಿಗೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋಕ್ಕಾಗೋ ಒಂದು ಬ್ಯಾಸ್ಕೆಟ್ ಒಳಗಡೆ ಇಟ್ಕೊಂಡು ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮತ್ತು ನೋಡಿ, ಏನೇನೋ ಅನ್ಎಕ್ಸ್ಪೆಕ್ಟೆಡ್ಲಿ ಲೈಫಲ್ಲಿ ಏನೇನೋ ಯಾರ್ಯಾರೋ ಬರ್ತಾರೆ, ಯಾರ್ಯಾರೋ ಇರ್ತಾರೆ. ಸೊ ಲೈಫ್ ಯಾವ ಥರ ಅಂತ ನಾವು ಅಂದ್ಕೊಳಕ್ಕಾಗಲ್ಲ ಅಲ್ಲ. ಎಷ್ಟು ಕ್ಯೂಟಾಗಿ ಇದ್ದಾನೆ ನೋಡಿ. ಇವನಿಗೆ ನಾವು ಪುಟ್ಟು ಅಂತಲೇ ಹೆಸರನ್ನ ಫಿಕ್ಸ್ ಮಾಡಿಬಿಟ್ವಿ. ಅವನೀಗ ಅದೇ ಹೆಸರಿಗೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದಾನೆ. ಪಕ್ಕದಲ್ಲಿ ಒಂದು ಬೋನ್ ಇಟ್ಕೊಟ್ಟು ಅವನನ್ನು ಈಗ ರೆಡಿ ಮಾಡಿಸ್ಕೊಂಡು ಹೊರಡೋದಕ್ಕೆ ರೆಡಿಯಾಗಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇನೆ
ಸೊ ಫೈನಲಿ ನಾವು ಡೂಮ್ ಕೆಫೆ ಅಂತ ಅಂದ್ಬಿಟ್ಟು ಯಲಹಂಕ ಹತ್ರ, ನಮಗೆ ಆ್ಯಕ್ಚುಲಿ ಅಪಾರ್ಟ್ಮೆಂಟ್ಗೆ ತುಂಬಾ ಹತ್ರ ಆಗುತ್ತೆ, ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಓಕೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್ನ ನೋಡೋಣ, ಟ್ರೈ ಮಾಡೋಣ ಆ್ಯಂಡ್ ನಿಮಗೂ ಕೂಡ ಶೇರ್ ಮಾಡೋಣ. ಕೇಳು, ಅಲ್ಲಿ ಕೇಳಿ. ನಮ್ಮ ಹುಡುಗಿಗೆ ಇವಾಗ ವಾಶ್ರೂಮ್ಗೆ ಹೋಗ್ಬೇಕು, ಅವ್ನು ಮಲ್ಕೊಂಡು ಎದ್ಮೇಲೆ. ಸೊ ನೋಡೋಣ. ಒಂದು ಹೊಸದಾಗಿ ಅನ್ನೋ ಥರ ಇತ್ತಲ್ಲ, ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ವಿ. ಓಕೆ, ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಿದ್ರಾಯ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮತ್ತು ನಿಯರ್ ಇರೋದು ನಮಗೆ ಈಸಿಯಾಗಿ ಹೋಗ್ಬಿಟ್ಟು ಬರೋದಕ್ಕೆ ಬೆಸ್ಟ್ ಅಂತ ಅನ್ನೋ ಪ್ಲೇಸ್ ಅಂತ ನೋಡಿದ್ವಿ. ಸೊ ಹಾಗಾಗಿ ಇಲ್ಲಿ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ವಿ. ಬಿಕಾಸ್ ಹೊಸ ಹೊಸ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದರೆ ಏನೋ ಒಂದು ಕ್ಯೂರಿಯಾಸಿಟಿ ನಮಗೂ ಇರುತ್ತೆ, ಹೇಗಿರುತ್ತೆ ಏನೋ ಅಂತ. ಐ ಹೋಪ್ ಫುಡ್ಡಲ್ಲಿ ಯಾವ ಥರ ಇರುತ್ತೆ ನೋಡೋಣ, ಬನ್ನಿ. ಆ್ಯಕ್ಚುಲಿ ವೀಕೆಂಡ್ ಮತ್ತು ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನ್ನೋರು ಬರ್ಬೋದು. ನಾನು ಆವಾಗಲೇ ತೋರಿಸಿದ್ದಾಗೆ ಏನು ಹೊರಗಡೆ ಒಂದು ಏನು ಗುಮ್ಮಟ ಇರುತ್ತಲ್ಲ, ಗುಮ್ಮಟ ಅಂತ, ಆ್ಯಕ್ಚುಲಿ ಅದು ಡೂಮ್ ಅಲ್ಲ, ಗುಮ್ಮಟ, ಕನ್ನಡದಲ್ಲಿ ಗುಮ್ಮಟ ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ, ಡಿಫ್ರೆಂಟ್. ನೋಡೋಣ ಇನ್ನು ಫುಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಓಕೆ, ವಾಶ್ರೂಮ್ ಅರ್ಜೆಂಟ್ ಆಗಿತ್ತು ಅಂತ ಕರ್ಕೊಂಡೋದು. ಹಾಯ್ ಪುಟ್ಟು, ಹೇ ಪುಟ್ಟು, ಎಲ್ಲಿ ಪುಟ್ಟು? ಇವ್ರದ್ದು ಬೇರೆ ಬೇರೆ ಕಡೆನೂ ಬ್ರಾಂಚಸ್ ಇರುತ್ತೆ. ಇದು ಇರೋದು ಯಲಹಂಕ ಹತ್ರ. ಇಲ್ಲಿ ನೀವು ಬರ್ಡೇ ಅಥವಾ ಏನಾದರೂ ಈ ಥರ ಎಲ್ಲ ಸೆಲೆಬ್ರೇಷನ್ ಅಂತಂದಾಗ ಡಿಫ್ರೆಂಟಾಗಿ ಇಲ್ಲಿ ಮಾಡ್ಬೋದು. ಕೆಳಗಡೆ ಬಿಟ್ಟಿರ್ತೀನಿ ನೋಡು, ನಾದು ಹುಷಾರು. ಹಿಡ್ಕೊ. ನೂಡಲ್ಸ್ ಒಂದು, ಮತ್ತು ಪನ್ನೀರು ಒಂದು ಫ್ರೈಡ್ ರೈಸ್. ಮಲಗಿದ್ದಾನೆ. ಹೇಗಿದೆ ಅದು? ಅಷ್ಟೊಂದು ಇಟ್ಕೊಳ್ತೀಯ? ಬಿಡಂಗೆ ಬಾಯಿಗೆ. ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಖಾಲಿ. ಒಂಥರ ಇದು ಏನು ಲೆಮನ್ ಫ್ಲೇವರ್ ತರ ಚೆನ್ನಾಗಿದೆ. ನಮ್ಮ ಪುಟ್ಟು ನಿದ್ದೆ ಮಾಡ್ತಾ ಇದ್ದಾನೆ ಪಾಪ. ಹೆಂಗೋ ನಮಗೆ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದಲ್ಲ. ನಿಧಾನ. ಅಂತ ಆ ಕಡೆ ಫೋಟೋ ತಗೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ, ಈ ಕಡೆ ಪ್ಲೇಟ್ ಖಾಲಿ ಮಾಡೋದ್ರಲ್ಲಿ ಬ್ಯುಸಿ. ಫುಡ್ ಲವರ್ಸ್ ಯಾವಾಗ್ಲೂ ಫಸ್ಟ್ ಫುಡ್ಡಿಗೆ ಇಂಪಾರ್ಟೆಂಟ್. ಸೊ ನಾನು ಇವಾಗ ಇದಿಷ್ಟು ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ನಾವು ಹೋಗಿದ್ವಲ್ಲ ಆ ಕೆಫೆ ಕೆಳಗಡೆನೆ ಡಾಮಿನೋಸ್ ಕೂಡ ಇತ್ತು. ಸಿಂಪಲ್ ಆಗಿ ಒಂದು ಸ್ವಲ್ಪ ಏನಾದರೂ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. 6 months ಮೇಲಾಗಿತ್ತು ಡಾಮಿನೋಸಲ್ಲಿ ತಿಂದ್ಬಿಟ್ಟು. ಹಾಗಾಗಿ ಏನಾದರೂ ತೊಗೊಂಡು ಮನೆಗೆ ಹೋಗಿ ಅಲ್ಲೇ ತಿಂದ್ರಾಯಿತು ಅಂತ ಅಂದ್ಕೊಂಡು ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಐ ಹೋಪ್ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ. ಸಿಂಪಲ್ ಸಂಡೇ ವ್ಲಾಗ್ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.